ಬರ್ರಿ ಇವತ್ತ ಬಹಳ ಸುಲಭವಾಗಿರುವಂಥ ಅಷ್ಟ ಆರೋಗ್ಯಕರ ಇರುವಂಥ ಹುರುಳಿಕಾಳಿನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ನೀವು ಬಹುಶಃ ಈ ರೀತಿ ಅನ್ನ ಯಾವತ್ತೂ ಮಾಡಿರಲ್ಲ. ಜಾಸ್ತಿ ತಡ ಮಾಡೋದು ಬೇಡ, ಈ ಹುರುಳಿಕಾಳಿನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇದನ್ನ ತಯಾರ್ಸಕ್ಕ ನಾವು ಮುಂಚೆ ಹುರುಳಿಕಾಳು ನೆನೆಸಿ ಇಡಬೇಕು. ಇವನ್ನ ಕ್ಲೀನ್ ಮಾಡ್ಕೊಂಡ ತಗೋರಿ. ಇದ್ರಾಗ ಹಳ್ಳು ಕಸ ಕಡ್ಡಿ ಇರೋ ಸಾಧ್ಯತೆ ಇರ್ತೈತಿ. ಹುರುಳಿಕಾಳು ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇರಬಹುದು. ಇದಕ್ಕೆ ಸೂಪರ್ ಫುಡ್ ಅಂತಲೂ ಕರೀತಾರ. ಇದನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ಬೆನಿಫಿಟ್ಸ್ ಸಿಗ್ತಾವು. ಈಗ ಇವನ್ನ ನೀರು ಹಾಕಿ ಒಂದು 2-3 ಸತಿ ಚಂದಾಗ ತೊಳೆದು ತಗೊಳ್ಳೋಣ. ಈ ರೀತಿ ತೊಳೆದ ಮ್ಯಾಗ ಈಗ ಇವು ಮುನ್ಗೋ ಅಷ್ಟು ನೀರು ಹಾಕಿ ಇವನ್ನ ನಾವು ರಾತ್ರಿ ಪೂರ್ತಿ ನೆನೆಸಿ ಇಡಬೇಕು. ಇವನ್ನ ಎಷ್ಟು ಆಕತಿ ಅಷ್ಟು ಜಾಸ್ತಿ ಹೊತ್ತು ನೆನೆಸಿ ತಗೋರಿ. ಅದಕ್ಕೆ ನಾನು ಇವನ್ನ ರಾತ್ರಿ ಪೂರ್ತಿ ನೆನೆಸಿ ಇಡಾಕತ್ತೇನಿ. ಅಂದ್ರೆ ಇವು ಚಂದಾಗ ನೆನಿತಾವು. ಮರ್ದಿನ ನೋಡ್ರಿ ಇವು ನೆನೆದವು. ಇದ್ರಾಗಿನ ನೀರು ಬಸ್ತು ಇವನ್ನ ಹಿಂಗ ಇಡ್ರಿ. ನಾವು ಅನ್ನ ತಯಾರಿ ಮಾಡ್ಕೊಳ್ಳೋಣ. ಮುಂಚೆ ಅಕ್ಕಿ ನೆನೆಸಿಡೋಣ. ಅನ್ನ ಮಾಡೋಕ್ಕಿಂತ ಒಂದು 15 ನಿಮಿಷ ಮುಂಚೆನೇ ಅಕ್ಕಿನ ನೆನೆಸಿಡ್ರಿ. ಅಂದ್ರೆ ಅಕ್ಕಿ ಚಂದಾಗ ನೆನೆದ್ರ ಅನ್ನ ಉದುರು ಆಕತಿ, ಮೆತ್ತಗ ಆಕತಿ. ಇವನ್ನ 1-2 ಸತಿ ಚಂದಾಗ ತೊಳೆದು ಇವು ಮುನ್ಗೋ ಅಷ್ಟು ನೀರು ಹಾಕಿ ಇವನ್ನ ನೆನೆಯಾಕಿಡ್ರಿ. ಅಕ್ಕಿ ಯಾವುದಾದ್ರೂ ತೊಗೋಬಹುದು. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ತೊಗೊಳಕತ್ತೇನಿ. ಅಕ್ಕಿನ ಮುಂಚೆ ನೆನೆಸಿ ತಗೊಳ್ಳೋದ್ರಿಂದ ಅನ್ನ ಮೆತ್ತಗ ಉದುರಾಕತಿ. ಇವು ನೆನಿಲಿ ಅಲ್ಲಿವರೆಗೂ ಒಗ್ಗರಣೆ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ನಾನು ಇದನ್ನ ಅಗಾರೋ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಒಳಗೆ ತಯಾರ್ಸಕತ್ತೇನಿ. ಒಗ್ಗರಣೆಗೆ 2 ದೊಡ್ಡ ಚಮಚ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮ್ಯಾಗ ಇದ್ರಾಗ 1 ಚಮಚ ಸಾಸ್ವಿ, 1 ಚಮಚ ಜೀರಿಗೆ ಮತ್ತು 1 ಚಮಚ ಅಷ್ಟು ಉದ್ದಿನ ಬೇಳೆ ಹಾಕಿ ಇವನ್ನ ಚಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಂಡು ತಗೊಳ್ಳೋಣ. ಉದ್ದಿನ ಬ್ಯಾಳಿ ಬದಲಿ ನೀವು ಬೇಕಂದ್ರೆ ಕಡ್ಲಿ ಬ್ಯಾಳಿನೂ ಹಾಕ್ಬಹುದು. ಸಾಸ್ವಿ ಜೀರಿಗೆ ಚಟಪಟ ಅಂದು ಉದ್ದಿನ ಬ್ಯಾಳಿ ಒಂದು ಸ್ವಲ್ಪ ಹೊಂಬಣ್ಣಕ್ಕೆ ಬರ್ತಾವೆ ನೋಡ್ರಿ. ಆಗ ಇದ್ರಾಗ 2 ಚಮಚೆ ಶೇಂಗಾ, ಉದ್ದಕ್ಕೆ ಕಟ್ ಮಾಡಿರೋ 3 ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಮತ್ತು ಒಂದು 10-15 ಬೆಳ್ಳುಳ್ಳಿ ಎಸಳು ಈ ರೀತಿ ಉದ್ದಕ್ಕೆ ಹೆಚ್ಚಿ ಹಾಕ್ರಿ. ಇವನ್ನೆಲ್ಲ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ತಗೊಳ್ಳೋಣ. ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಹಿಂಗೆ ಉದ್ದಕ್ಕೆ ಕಟ್ ಮಾಡಿ ಹಾಕೀನಿ. ನೀವು ಬೇಕಂದ್ರೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿನೂ ಹಾಕ್ಬಹುದು. 1-2 ನಿಮಿಷ ಮೀಡಿಯಮ್ ಫ್ಲೇಮ್ನಾಗ ಇವನ್ನ ಫ್ರೈ ಮಾಡ್ಕೊಂಡ್ಮ್ಯಾಗ ಈಗ ಇದ್ರಾಗ ಸಣ್ಣಕ್ಕೆ ಕಟ್ ಮಾಡಿರೋ 2 ಉಳ್ಳಾಗಡ್ಡಿ ಹಾಕ್ರಿ. ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗೋವರೆಗೂ ಇವನ್ನ ಫ್ರೈ ಮಾಡ್ಕೊಂಡು ತಗೊಳ್ಳೋಣ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಮೆತ್ತಗ ಆದ್ಮ್ಯಾಗ ಈಗ ಇದ್ರಾಗ 2 ಚಮಚೆ ಧನಿಯಾ ಪುಡಿ ಅಂದ್ರೆ ಕೊತ್ತಂಬರಿ ಕಾಳಿನ ಪುಡಿ ಹಾಕ್ರಿ. 1 ಚಮಚ ಗರಂ ಮಸಾಲ, ಅರ್ಧ ಚಮಚ ಅರಿಶಿನ, 1 ಚಮಚೆ ಅಷ್ಟು ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ನಾವು ಹಾಕಿದ ಎಲ್ಲ ಮಸಾಲೆ ಒಗ್ಗರಣೆ ಒಳಗೆ ಚಂದಾಗ ಮಿಕ್ಸ್ ಆಗೋವರೆಗೂ ಇವನ್ನ ಕಲಿಸ್ಕೊಂಡು ತಗೋರಿ. ಮಸಾಲೆ ಚಂದಾಗ ಮಿಕ್ಸ್ ಆದ್ಮ್ಯಾಗ ಈಗ ಇದ್ರಾಗ ಸಣ್ಣಕ್ಕೆ ಕಟ್ ಮಾಡಿರೋ 1 ಟೊಮ್ಯಾಟೊ ಹಾಕ್ರಿ. ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ. ಟೊಮ್ಯಾಟೊ ಮೆತ್ತಗಾಗೋವರೆಗೂ ಇದನ್ನು ಬೇಯಿಸ್ರಿ. ನೋಡ್ರಿ ಟೊಮ್ಯಾಟೊ ಬೆಂದು ಒಂದು ಸ್ವಲ್ಪ ಮೆತ್ತಗಾಗ್ಯವು. ಈ ಸ್ಟೇಜ್ನಾಗ ನಾನು ಇದ್ರಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಕತ್ತೀನಿ. ಕೊತ್ತಂಬರಿ ಹಾಕೋದ್ರಿಂದ ಒಗ್ಗರಣೆ ಫ್ಲೇವರ್ ಚಲೋ ಬರ್ತೈತಿ. ಇದನ್ನು ಒಗ್ಗರಣೆ ಒಳಗೆ ಕಲಿಸ್ಕೊಂಡು ತಗೊಳ್ಳೋಣ. ಈಗ ಇದ್ರಾಗ ನಾವು ನೆನೆಸಿಟ್ಟಿದ್ವಿ ನೋಡ್ರಿ ಹುರುಳಿಕಾಳು, ಅವನ್ನ ಹಾಕ್ರಿ. ಇದ್ರಾಗಿನ ಎಲ್ಲ ನೀರು ಬಸ್ತ್ ಹಾಕ್ರಿ. ಇವನ್ನ ಒಗ್ಗರಣೆ ಒಳಗೆ ಕಲಿಸ್ಕೊಂಡು ತಗೊಳ್ಳೋಣ. ಈ ರೀತಿ ಒಗ್ಗರಣೆ ಒಳಗೆ ಇವನ್ನ ಚಂದಾಗ ಕಲಿಸ್ಕೊಂಡ್ಮ್ಯಾಗ ಈಗ ಇದ್ರಾಗ 3 ಕಪ್ನಷ್ಟು ನೀರು ಹಾಕ್ರಿ. ನಾವು ಅರ್ಧ ಕಪ್ನಷ್ಟು ಹುರುಳಿಕಾಳು ತೊಗೊಂಡೇವಿ ಮತ್ತು 1 ಕಪ್ನಷ್ಟು ಅಕ್ಕಿ, ಅದರ ಡಬಲ್ನಷ್ಟು ಅಂದ್ರೆ 3 ಕಪ್ನಷ್ಟು ನೀರು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕಲಸಿ ಮುಚ್ಚಿ ನೀರು ಕುದಿಯಾಕ ಬಿಡ್ರಿ. ನೀರಿಗೆ ಕುದಿ ಬಂದ್ಮ್ಯಾಗ ಇದ್ರಾಗ ನಾವು ನೆನೆಸಿಟ್ಟಿರೋ ಅಕ್ಕಿ ಹಾಕಬೇಕು. ಅಕ್ಕಿ ನೋಡ್ರಿ ಈ ರೀತಿ ಚಂದಾಗ ನೆನಿಬೇಕು. ಇವನ್ನ ನೀವು ಬರೀ 10 ನಿಮಿಷ ನೆನೆಸಿದ್ರೂ ಸಾಕಾಕತ್ತಿ. ಇದ್ರಾಗಿನ ಎಲ್ಲ ನೀರು ಬಸ್ತು ಇವನ್ನ ಒಗ್ಗರಣೆ ಒಳಗೆ ಹಾಕಿ ಕಲಿಸ್ಕೊಂಡು ತಗೊಳ್ಳೋಣ. ನಾವು ಹುರುಳಿಕಾಳನ್ನ ಮುಂಚೆನ ನೆನೆಸಿ ಇಟ್ಟಿದ್ರೆ ಒಗ್ಗರಣೆ ಹಾಕಕ್ಕೆ ಬಹಳ ಹೊತ್ತು ಬೇಕಾಗಂಗಿಲ್ಲ. ಅಗದಿ ಒಂದು 20-25 ನಿಮಿಷದ ಒಳಗೆ ಇದು ರೆಡಿ ಆಕತಿ. ಪರ್ಫೆಕ್ಟ್ ನೋಡ್ರಿ, ಅನ್ನ ಎಷ್ಟು ಉದುರಾಗೈತಿ. ಇದನ್ನ ನೋಡಿದ್ರನ ತಿನ್ಬೇಕು ಅನ್ಸಾಕತ್ತೈತಲ್ಲ. ನಾವು ಹುರುಳಿಕಾಳನ್ನ ಮುಂಚೆನ ನೆನೆಸಿ ಇಟ್ಟಿದ್ರೆ ಒಗ್ಗರಣೆ ಹಾಕಕ್ಕೆ ಬಹಳ ಹೊತ್ತು ಬೇಕಾಗಂಗಿಲ್ಲ. ಅಗದಿ ಒಂದು 20-25 ನಿಮಿಷದ ಒಳಗೆ ಇದು ರೆಡಿ ಆಕತಿ. ಅಥವಾ ಅನ್ಬೋದು ಅದಕ್ಕಿಂತ ಕಡಿಮೆ ಟೈಮ್ನಾಗ ಇದು ರೆಡಿ ಆಕತಿ ಅಂತ. ಸೊ ನೋಡಿದ್ರಲ್ಲ ಎಷ್ಟು ರುಚಿಯಾಗಿರುವಂಥ ಅಷ್ಟು ಆರೋಗ್ಯಕರ ಇರುವಂಥ ಈ ಹುರುಳಿಕಾಳಿನ ಅನ್ನ ಮಾಡೋದು ಎಷ್ಟು ಸುಲಭ ಐತೆ ಅಂತ.
ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸಿ ಇದನ್ನು ಬಿಸಿ ಬಿಸಿದ ಸರ್ವ್ ಮಾಡಿರಿ. ಮ್ಯಾಗ ಇದು ಇನ್ನೂ ಚಂದ ಕಾಣಲಿ ಅಂತ ನಾನು ಫ್ರೈ ಮಾಡಿರೋ ಬಾದಾಮ್ ಪೀಸಸ್ನ ಇಟ್ಟೇನಿ. ಸೊ ಈ ಹುರುಳಿಕಾಳಿನ ಹಪ್ಪಳ ನೀವು ಟ್ರೈ ಮಾಡಿರಿ, ಹೆಂಗೆ ಬಂತು ಅಂತ ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಇನ್ನೋವೇಟಿವ್ ಹೆಲ್ದಿ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.